ಮಲೆನಾಡು ಕನ್ನಡದಲ್ಲಿ ಕರ್ನಾಟಕದ ಒಂದು ವಿಶೇಷ ಪ್ರದೇಶವಾಗಿದೆ. ಈ ಪ್ರದೇಶವನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಮೀಪವಿರುವುದರಿಂದ ಈ ಹೆಸರು ದೊರೆತಿದೆ. ಮಲೆ ಎಂದರೆ ಬೆಟ್ಟ ಮತ್ತು ನಾಡು ಎಂದರೆ ಪ್ರದೇಶ ಅಥವಾ ರಾಜ್ಯ. ಹೀಗಾಗಿ ಮಲೆನಾಡು ಎಂದರೆ ಬೆಟ್ಟಗಳಿಂದ ಚಿತ್ರಿಸುತ್ತಿರುವ ಪ್ರದೇಶದ ಎಂದ ಅರ್ಥ ನೀಡುತ್ತದೆ. ಮಲೆನಾಡು ಕರ್ನಾಟಕದ ರಾಜ್ಯದ ಪ್ರಮುಖ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಭಾಗವಾಗಿದೆ. ಇದು ಹೆಚ್ಚು ಪರ್ವತ, ಕಾಡು ಮತ್ತು ನದಿ ಪ್ರದೇಶಗಳಿಂದ ಕೂಡಿದ್ದು, ಹಸಿರಿನಿಂದ ಕೂಡಿದ ಪ್ರಕೃತಿಯ ಐಶ್ವರ್ಯಕ್ಕೆ ಹೆಸರುವಾಸಿಯಾಗಿದೆ. ಮಲೆನಾಡು ವಾಸ್ತವದಲ್ಲಿ ಪಶ್ಚಿಮ ಘಟ್ಟಗಳ ಭಾಗವಾಗಿ ಕರ್ನಾಟಕದ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳನ್ನು ಒಳಗೊಂಡಿದೆ. ಮಲೆನಾಡಿನ ವಿಶಿಷ್ಟಗಳು ಪ್ರಕೃತಿಯ ವೈಭವ, ಹವಾಮಾನ, ಕೃಷಿ, ಸಾಂಸ್ಕೃತಿಕ ನೆಲೆ ಮೊದಲ ಅಂಗವಾಗಿದೆ. ಮಲೆನಾಡು ಪ್ರಕೃತಿಯ ಮನಮೋಹಕ ಸ್ಥಳವಾಗಿದೆ. ಹಸಿರು ಕಾಡುಗಳು, ಗಾಳಿಯ ಒಡನೆ ಮುಸುಕಿದ ಮೋಡಗಳು ಮತ್ತು ಜಲಪಾತಗಳು ಈ ಭಾಗದ ವಿಶಿಷ್ಟ ಗುಣಲಕ್ಷಣಗಳು. ಹಾಗೂ ಪ್ರಸಿದ್ಧ ಜಲಪಾತಗಳು, ಮಿತವಾದ ಮಳೆಪಾತ, ಕೃಷಿ, ಸಾಂಸ್ಕೃತಿಕ ವೈವಿಧ್ಯತೆ. ಮಲೆನಾಡು ತನ್ನ ನೈಸರ್ಗಿಕ ಸೌಂದರ್ಯವನ್ನು ಮಳೆಗಾಲದಲ್ಲಿ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ಮಲೆನಾಡಿನ ನೋಡಕ್ಕೆ ಈ ಎರಡು ಕಣ್ಣು ಸಾಲದು. ಮಲೆನಾಡಿನ ವೈಶಿಷ್ಟ್ಯಗಳು: ಹವಾಮಾನ, ಪ್ರಕೃತಿ ಸೌಂದರ್ಯ, ಪ್ರಮುಖ ನಗರಗಳು, ಉತ್ಪನ್ನಗಳು, ಸಂಸ್ಕೃತಿ ಮತ್ತು ಪರ್ಯಾಯಗಳು. ಹವಾಮಾನದಲ್ಲಿ ಮಲೆನಾಡು ಪ್ರದೇಶವು ಧಾರಾಳ ಮಳೆಗಳ ಮತ್ತು ತಂಪಾದ ಹವಾಮಾನದಿಂದ ಪ್ರಸಿದ್ಧವಾಗಿದೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯವಂತೂ ಮನಮೋಹಕ. ಆಕರ್ಷಕ ಪರ್ವತಗಳು, ನೀರಿನ ಧರೆಗಳು, ಅರಣ್ಯಗಳು ಮತ್ತು ಕಾವೇರಿ, ತುಂಗ, ಭದ್ರಾ ನದಿಗಳಂತಹ ನದಿಗಳು ಈ ಪ್ರದೇಶವನ್ನು ಹಸಿರಿನಿಂದ ಹೊದಿಸಲಾಗಿದೆ. ಪ್ರಮುಖ ನಗರಗಳು ಮತ್ತು ಗ್ರಾಮಗಳು: ಮಲೆನಾಡಿನ ಪ್ರಮುಖ ನಗರಗಳು ಶಿವಮೊಗ್ಗ, ಚಿಕ್ಕಮಗಳೂರಿನ ಹಾಸನ ಮತ್ತು ಕೊಡಗು ಇಲ್ಲಿನ ಮೈದುಂಬೆನಿಸುವ ಪ್ರದೇಶವಾಗಿದೆ. ಮಲೆನಾಡು
ಯಕ್ಷಗಾನ, ಜಾನಪದ ಹಾಡುಗಳು ಮತ್ತು ಜನಪದ ಸಂಪ್ರದಾಯಗಳ ತೊಡಗಿಸಿಕೊಂಡ ಪ್ರದೇಶವಾಗಿದೆ. ಶೃಂಗೇರಿ ಶಾರದಾಂಬ ದೇವಸ್ಥಾನ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನಗಳಾಗಿವೆ. ಪ್ರಕೃತಿಯ ಸಂರಕ್ಷಣೆಗಳಾಗಿ ಮಲೆನಾಡಿನ ಕಾಡುಗಳು ಬಹಳಷ್ಟು ಪ್ರಾಣಿ ಮತ್ತು ಸಸ್ಯ ಸಂಪತ್ತನ್ನು ಹೊಂದಿವೆ. ಭಾದ್ರ ವನ್ಯಜೀವಿ ಅರಣ್ಯ, ಕೊಡಗಿನ ದಕ್ಷಿಣ ಕಾಡುಗಳು ಮತ್ತು ಪಶ್ಚಿಮ ಘಟ್ಟಗಳ ಬಯೋ ವೈವಿಧ್ಯತೆಯನ್ನು ಕಾಪಾಡಲಾಗಿದೆ. ಮಲೆನಾಡು ಪ್ರವಾಸಿಗರ ಸ್ವರ್ಗವಾಗಿದ್ದು ಪ್ರವಾಸಿಗರ ಪ್ರಿಯವಾಗಿದೆ ಮತ್ತು ಪರಿಸರ ಪ್ರಿಯರಿಗೆ ಮತ್ತು ಶಾಂತ ವಾತಾವರಣವನ್ನು ಇಚ್ಛಿಸುವವರಿಗೆ ಅತ್ಯುತ್ತಮ ತಾಣವಾಗಿದೆ. ಮಲೆನಾಡು ಮಲೆನಾಡು ಮಲೆನಾಡು.